ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕೊಟ್ಟೂರಿನ APMC ಆವರಣದ ವೇದಿಕೆಯಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಹಾಗೂ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಸಾವಿರಾರು ಜನರ ಸಮ್ಮುಖದಲ್ಲಿ ಆಚರಿಸಲಾಯಿತು. ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀಯುತ ಅಮರೇಶ್ ಹಾಗೂ ತಾಲೂಕು ಪಂಚಾಯಿತಿಯ CO ಆನಂದ್, ದಲಿತ ಮುಖಂಡರಾದ ಬದ್ದಿ ಮರಿಸ್ವಾಮಿ, ವಕೀಲರಾದ ಹನುಮಂತಪ್ಪ, ಶಿಕ್ಷಕರಾದ T ಕೊಟ್ರೇಶ್, ಅಜ್ಜಪ್ಪ, CPI ದುರ್ಗಪ್ಪ, ಸಬ್ ಇನ್ಸ್ಪೆಕ್ಟರ್ ಗೀತಾಂಜಲಿ ಶಿಂದೆ, ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರೂ ಆದ ಅನಿಲ್ ಹೊಸಮನಿ, ಸಮಾಜ ಕಲ್ಯಾಣ ಇಲಾಖೆಯ D ಸದಾನಂದಯ್ಯ ಸ್ವಾಮಿ, ಪುಟ್ಟಪ್ಪ, ದಲಿತ ಮುಖಂಡ ರಾಮುಲು, ಇನ್ನೂ ಹಲವು ಗಣ್ಯರು ಅಂಬೇಡ್ಕರ್ ಹಾಗೂ ಬಾಬೂಜಿ ಅವರ ಭಾವಚಿತ್ರಗಳ ಮುಂದೆ ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ದಲಿತ ಮುಖಂಡರಾದ ಮರಿಸ್ವಾಮಿ, ಹನುಮಂತಪ್ಪ, ತಹಸೀಲ್ದಾರ್ ಅವರಾದ ಅಮರೇಶ್ ಮಾತನಾಡಿ, ನಮ್ಮ ಸಂವಿಧಾನವು ಜಗತ್ತಿನಲ್ಲಿಯೇ ಶ್ರೇಷ್ಠವಾದದ್ದು. ಈ ಧೀಮಂತ ನಾಯಕರ ಸೇವೆ ನಮಗೆ ದೊರೆತ ಭಾಗ್ಯ. ಇಂಥವರ ಮಾರ್ಗದಲ್ಲಿ ನಾವೆಲ್ಲರೂ ಸಾಗುವುದು ಸೂಕ್ತ ಎನ್ನುವುದನ್ನು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದರು. ನಂತರ ಅಂಬೇಡ್ಕರ್ ಹಾಗೂ ಬಾಬೂಜಿ ಅವರ ಭಾವಚಿತ್ರಗಳಿರುವ ವಾಹನವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಮತ್ತು ಬಾಬೂಜಿ ಅಭಿಮಾನಿಗಳು ಉರಿ ಬಿಸಿಲಿನಲ್ಲಿಯೂ ಕುಣಿದು ಕುಪ್ಪಳಿಸಿದರು. ತದನಂತರ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ದಲಿತ ಮುಖಂಡರಾದ ಮರಿಸ್ವಾಮಿ, ಹನುಮಂತಪ್ಪ, ದುರ್ಗೇಶ್, ರಾಮುಲು ಮತ್ತು ಇತರರು, ನಮಗೆ ಒಳ ಮೀಸಲಾತಿ ಆದಷ್ಟು ಬೇಗ ಜಾರಿಯಾಗಬೇಕು, ಇಲ್ಲದಿದ್ದಲ್ಲಿ ಉಗ್ರ ಹೋರಾಟವನ್ನೇ ಮಾಡಬೇಕಾಗುತ್ತದೆ ಅಂತ ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡ್ರು. ವರದಿ ಮಧುಬಾಬು H, ಫ್ರೀಡಂ 19 ನ್ಯೂಸ್, ವಿಜಯನಗರ. ಜಾತಿಗಳ ನಡುವೆ ಸಂಘರ್ಷ ಏನಿಲ್ಲ. ನಮ್ಮ ದುಡಿಮೆ ಫಲ ನಾವು ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಹಿಂದಿನಿಂದಲೂ ಕೂಡ ಸುಮಾರು 30-35 ವರ್ಷಗಳಿಂದ ನಮ್ಮ ಹೋರಾಟ ಇದೆ, ಒಳ ಮೀಸಲಾತಿ ಕೊಡಿ ಅಂತೇಳಿ. ಈಗ ನಾಗಮೋಹನ್ ದಾಸ್ ಅವರು ವೈಜ್ಞಾನಿಕವಾದ ವರದಿಯನ್ನು ಕೊಟ್ಟಿದ್ದಾರೆ. ಆ ವೈಜ್ಞಾನಿಕವಾದ ವರದಿಗೆ ಅನುಗುಣವಾಗಿ ನಮ್ಮ ಹಕ್ಕು, ನಮ್ಮ ಪಾಲನ್ನು ನಮಗೆ ಕೊಡಿ ಅಂತೇಳಿ ಸರ್ಕಾರಕ್ಕೆ ನಾವು ಇದುವರೆಗೆ ಹೋರಾಟದ ಮುಖಾಂತರ ಕೇಳ್ತಾನೆ ಇದ್ದೀವಿ. ಆದರೆ ಸರ್ಕಾರದವರು ಸಮಿತಿ ರಚನೆ ಮಾಡ್ತೀವಿ, ಉಪಸಮಿತಿ ರಚನೆ ಮಾಡ್ತೀವಿ, ಸಂಪುಟ ಸಮಿತಿಯಲ್ಲಿ ತೀರ್ಮಾನ ತಂತು ಅಂತ ಹೇಳ್ಬಿಟ್ಟು ಹಿಂಗೆ ಸರ್ಕಾರ ಮುಂದೂಡ್ತಾ ಬರ್ತಿದೆ. ಆದರೂ ನಾವು ಅಂಬೇಡ್ಕರ್ ಜಯಂತಿ ದಿನ ನಮಗೆ ಉಡುಗೊರೆಯಾಗಿ ಒಳ ಮೀಸಲಾತಿ ವಿಚಾರವನ್ನು ತೀರ್ಮಾನ ಮಾಡಿ ಸಂಪೂರ್ಣವಾದ ಒಂದು ಚಿತ್ರಣ, ಒಂದು ಫಲಿತಾಂಶ ಕೊಡ್ತಾರಂತ ನಿರೀಕ್ಷೆ ಇತ್ತು. ಆದರೂ ಕೂಡ ಸರ್ಕಾರ ಇವತ್ತು ಚಿಂತನೆ ಮಾಡ್ತಾ ಇದೆ. ನಾವು ಕೂಡ ಮುಖ್ಯಮಂತ್ರಿಗಳಲ್ಲಾಗಲಿ, ಸಮಾಜ ಕಲ್ಯಾಣ ಸಚಿವರಾಗಲಿ, ಗೃಹ ಮಂತ್ರಿಗಳಿಗಾಗಲಿ ಅಥವಾ ಖರ್ಗೆ ಅವರಿಗಾಗಲಿ ದಯವಿಟ್ಟು ನಾವೆಲ್ಲರೂ ಮಧ್ಯಪ್ರವೇಶ ಮಾಡಿಬಿಟ್ಟು ಯಾರ್ಯಾರಿಗೆ ಏನೇನು ಹಕ್ಕಿದೆ, ಯಾರ್ಯಾರಿಗೆ ಏನೇನು ಪಾಲಿದೆ, ಯಾರ್ಯಾರು ಶೋಷಿತರಿದಾರೋ ಅವ್ರಿಗೆ ಸಮಬಾಳನ್ನು ಕೊಡಿ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಕ್ರಮ ತಗೋಬೇಕಂತ ನಿಮ್ಮಲ್ಲಿ ಇದೆ. ಒಳ ಮೀಸಲಾತಿ ವಿಚಾರ ಮಾತಾಡೋದಾದರೆ ಹಲವು ದಶಕಗಳ ಹಿಂದೆ ಆ ನ್ಯಾಯಮೂರ್ತಿಗಳ ಹೆಸರು ನನಗೆ ಗೊತ್ತಿಲ್ಲ, ಅವರ ಆಯೋಗ ಮೀಸಲಾತಿಗೆ ಪ್ರಮುಖ ಆದ್ಯತೆ ಅಸ್ಪೃಶ್ಯತೆ ಅನ್ನೋ ಮಾತನ್ನು ಅವರು ಹೇಳಿದರು. ನಾವು ಅನಾದಿ ಕಾಲದಾಗಲಿಂದನೂ ಅಸ್ಪೃಶ್ಯರಂದರೆ ಯಾರು ಅಂತ ಇಡೀ ಸಮಾಜಕ್ಕೆ ಗೊತ್ತಿದೆ. ರಾಜಕೀಯ ಲಾಭಕ್ಕಾಗಿ ಆಗಿನ ಸರ್ಕಾರಗಳು ಅನೇಕ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತಕ್ಕಂಥ ಒಂದು ಪಟ್ಟಿಯನ್ನು ಮಾಡಿ ಅದರಲ್ಲಿ ಅನೇಕರನ್ನ ಸೇರಿಸಿರೋದ್ರಿಂದ ನಾವು ಅದರ ವಿರೋಧಿಗಳಲ್ಲ. ನಾವು ಮೂಲತಃ ಅಸ್ಪೃಶ್ಯರು ಮತ್ತು ಜನಸಂಖ್ಯೆಗೆ ಅನುಗುಣವಾದ ಮೀಸಲಾತಿ, ಅದು ನ್ಯಾಯೋಚಿತ ಸಂವಿಧಾನದ ಆದೇಶಕ್ಕೂ ಸಮಾಜದಲ್ಲಿ ಏಕೈಕ ವ್ಯಕ್ತಿ ಅಂತ್ಯಗೆ ಒಬ್ಬನೇ ಇರಲಿ, ಅವನಿಗೂ ಮೀಸಲಾತಿಯನ್ನು ಕೊಡ್ರಿ ಅನ್ನೋ ಬುದ್ಧಿಜೀವಿಗಳ ಮಾತು ನಾವು ಕೇಳಿರ್ತೀವಿ. ಹಾಗಾಗಿ ಒಳ ಮೀಸಲಾತಿ ಎಲ್ಲರಿಗಿಂತ ಮುಖ್ಯವಾಗಿ ನಮಗೆ ಅನ್ವಯಿಸ್ತದೆ ಅನ್ನೋ ಅಭಿಪ್ರಾಯ ನಮ್ಮದು.
ಆದಷ್ಟು ಬೇಗ ಸರ್ಕಾರಗಳು ಅದನ್ನು ಗಮನಿಸಿ ಅದನ್ನು ಜಾರಿ ತಂದರೆ ಅಂಬೇಡ್ಕರ್ ಅವರ ಆಶಯ ಈಡೇರಿದಂತೆ ಆ ಅಂಬೇಡ್ಕರ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಅಂಬೇಡ್ಕರ್ ಅವರ ಆಶೀರ್ವಾದ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.